ಓಂ ಶಾಂತಿ. ದಿನಾಂಕ ಆಗಿದೆ 9/9/2025. ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕಾಗಿದೆ. ವಿದ್ಯೆಯಲ್ಲಿ ಬಹಳ ಬೇಗ ಮುಂದೆ ಹೋಗಿ ಯಾವುದೇ ವಿಕರ್ಮ ಮಾಡಿ ತನ್ನ ರಿಜಿಸ್ಟರ್ ಅನ್ನು ಕೆಡಿಸಿಕೊಳ್ಳಬೇಡಿ. ಕಣ್ಣುಗಳೇ ಮೋಸ ಮಾಡುತ್ತವೆ, ಇವೇ ವಿಕಾರಿಯಾಗುತ್ತವೆ. ಶರೀರವನ್ನು ನೋಡಿದೊಡನೆಯೇ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಬರುತ್ತದೆ. ಆದ್ದರಿಂದ ಕಣ್ಣುಗಳೆಂದು ವಿಕಾರಿಯಾಗದಿರಲಿ. ತಂದೆಯೇ ಸರ್ವರ ಸದ್ಗತಿ ಮಾಡಲು ಬಂದಿದ್ದಾರೆ. ಸರ್ವರ ಸದ್ಗತಿ ದಾತನಿದ್ದಾರೆ ಅಂದ ಮೇಲೆ ಇದರ ಅರ್ಥ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಈ ರೀತಿ ಜಾಹೀರಾತನ್ನು ಮಾಡಿಸಬೇಕು. ತಿಳಿಸಿ, ಪ್ರತಿ 5000 ವರ್ಷಗಳ ನಂತರ ನಿರಾಕಾರ ಶಿವ ತಂದೆಯು ಬರುತ್ತಾರೆ. ಅವರು ಎಲ್ಲರ ತಂದೆಯಾಗಿದ್ದಾರೆ. ಉಳಿದೆಲ್ಲರೂ ಸಹೋದರರಾಗಿದ್ದೀರಿ. ವಿಶ್ವದ ಚರಿತ್ರೆ ಭೂಗೋಳದ ಪುನರಾವರ್ತನೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಒಂದೇ ಚರಿತ್ರೆ ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಕಲಿಯುಗದ ನಂತರ ಮತ್ತೆ ಸತ್ಯಯುಗವಾಗುವುದು. ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ. ಹಳೆಯ ವೃಕ್ಷದಲ್ಲಿ ಅವಶ್ಯವಾಗಿ ಲೆಕ್ಕವಿಲ್ಲದಷ್ಟು ಎಲೆಗಳಿರುತ್ತವೆ. ಹೊಸ ವೃಕ್ಷದಲ್ಲಿ ಕೆಲವೇ ಎಲೆಗಳಿರುತ್ತವೆ. ಇದಕ್ಕೆ ತಮೋಪ್ರಧಾನವೆಂದು ಹೇಳುತ್ತಾರೆ. ಡ್ರಾಮಾದನುಸಾರ ಯಾರು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಹಾಗೂ ತಂದೆಯ ಸಹಯೋಗಿಗಳಾಗುತ್ತಾರೆಯೋ ಅವರೇ ಪ್ರತಿಯೊಂದು ಸನ್ನಿವೇಶದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇಲ್ಲಿನ ಸತ್ಯ ಸಂಪಾದನೆಯು ಜೊತೆ ಬರುತ್ತದೆ. ಉಳಿದೆಲ್ಲ ಸಮಾಪ್ತಿಯಾಗಿ ಬಿಡುತ್ತದೆ. ಮಕ್ಕಳಿಗೆ ತಿಳಿದಿದೆ, ನಾವು ಬಹಳ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೇವೆ. ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಶಿವನಿಗೆ ತಂದೆ ಎಂದು ಹೇಳುತ್ತಾರೆ, ಮತ್ತಾರಿಗೂ ತಂದೆ ಎಂದು ಹೇಳುವುದಿಲ್ಲ. ಹನುಮಂತ, ಗಣೇಶ ಮೊದಲಾದವರ ಪೂಜೆ ಮಾಡುತ್ತಾರೆ. ಬ್ರಹ್ಮನಿಗೆ ಪೂಜೆ ಆಗುವುದಿಲ್ಲ. ನಿಮಗೆ ಜ್ಞಾನದ 3ನೇ ನೇತ್ರವು ಸಿಗುತ್ತದೆ. ಇದನ್ನು ತಿಳಿದುಕೊಂಡಿದ್ದೀರಿ. ಆತ್ಮವು ಅವಿನಾಶಿಯಾಗಿದೆ. ಆತ್ಮಗಳ ತಂದೆಯು ಅವಿನಾಶಿಯಾಗಿದ್ದಾರೆ. ತಂದೆಯು ತಿಳಿಸಿದ್ದಾರೆ, ನೀವೆಲ್ಲರೂ ಭಕ್ತನೀಯರಿಂದಾಗಿದ್ದೀರಿ. ನಾನು ಭಗವಂತ ವರನ್ನಾಗಿದ್ದೇನೆ. ನೀವು ವಧುಗಳಾಗಿದ್ದೀರಿ. ನೀವೆಲ್ಲರೂ ನನ್ನನ್ನು ನೆನಪು ಮಾಡುತ್ತೀರಿ. ಸ್ವರ್ಗವೇ ಇಡೀ ಪ್ರಪಂಚದ ಅತಿ ದೊಡ್ಡ ಅದ್ಭುತವಾಗಿದೆ. ಇಲ್ಲಿ 7 ಅದ್ಭುತಗಳೆಂದು ಹೇಳುತ್ತಾರೆ. ಸತ್ಯಯುಗದಲ್ಲಿ ಪ್ರಪಂಚದ ಅದ್ಭುತವು ಸ್ವರ್ಗ ಒಂದೇ ಆಗಿದೆ. ತಂದೆಯೂ ಒಬ್ಬರೇ, ಸ್ವರ್ಗವೂ ಒಂದೇ. ಈಗ ನಿಮ್ಮ ಪರೀಕ್ಷೆಯು ಬಹಳ ಸನ್ಮುಖವಿದೆ. ಮೃತ್ಯುಲೋಕದಿಂದ ಅಮರಲೋಕಕ್ಕೆ ವರ್ಗಾಯಿತರಾಗಬೇಕಾಗಿದೆ. ಎಷ್ಟು ಚೆನ್ನಾಗಿ ಓದಿಸುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ವಿಕಾರಿ ದೃಷ್ಟಿ ಇರಲೇಬಾರದು. ಸಹೋದರಿಯರಾಗಿ ಇರಿ. ಆಗ ಪವಿತ್ರರಾಗಲು ಸಾಧ್ಯ. ನೀವು 84 ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೀರಿ. ಈಗ ಪುನಃ ನೀವು ಆತ್ಮಗಳು ದೇವತೆಯಾಗುತ್ತೀರಿ. ಅತಿ ಚಿಕ್ಕ ಆತ್ಮನಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಈಗ ಪರೀಕ್ಷೆಯ ಸಮಯವು ಬಹಳ ಸಮೀಪವಿದೆ. ಆದ್ದರಿಂದ ಪುರುಷಾರ್ಥ ಮಾಡಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಓದಬೇಕು ಮತ್ತು ಓದಿಸಬೇಕಾಗಿದೆ. ಆತ್ಮಾಭಿಮಾನಿಯಾಗಿ ಅವಿನಾಶಿ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ರಿಜಿಸ್ಟರ್ ಅನ್ನು ಇಡಬೇಕಾಗಿದೆ. ಸರ್ವರಿಗೂ ಉಲ್ಲಾಸ ಉತ್ಸಾಹದ ಸಹಯೋಗವನ್ನು ನೀಡಿ ಶಕ್ತಿಶಾಲಿಗಳನ್ನಾಗಿ ಮಾಡುವಂತಹ ಸತ್ಯ ಸೇವಾದಾರಿ ಭವ. ಸೇವಾದಾರಿ ಅರ್ಥಾತ್ ಸರ್ವರನ್ನು ಉಲ್ಲಾಸ ಉತ್ಸಾಹದ ಸಹಯೋಗ ಕೊಟ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುವಂತಹವರು. ಆತ್ಮವನ್ನು ಯಾವಾಗ, ಎಲ್ಲಿ ಮತ್ತು ಹೇಗೆ ಇಚ್ಛಿಸುವಿರೋ ಹಾಗೆ ಸ್ಥಿತ ಮಾಡಿ. ಇದೇ ಆತ್ಮೀಯ ಡ್ರಿಲ್ ಆಗಿದೆ. ಶಕ್ತಿಶಾಲಿ ಮನಸ್ಸಿನ ಲಕ್ಷಣವಾಗಿದೆ. ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬೇಕು. ಮನಸ್ಸಿಗೆ ಯಾವಾಗ ಬೇಕೋ ಆಗ ಹಾರಲು ಬಂದು ಬಿಟ್ಟಿತು. ಅಭ್ಯಾಸವಾಯಿತೆಂದರೆ ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ತಲುಪಬಹುದು. ಈಗೀಗ ಸಾಕಾರವತನದಲ್ಲಿ, ಈಗೀಗ ಪರಮಧಾಮದಲ್ಲಿ ಸೆಕೆಂಡಿನ ತೀವ್ರತೆ ಇದೆ. ಈಗ ಇದರ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.